ಸರ್ಕಾರ ಇವತ್ತು, ನಮ್ಮ ಸರ್ಕಾರ ಇವತ್ತು 50,000 ರೂಪಾಯಿ ಒಂದು ಜೋಡಿಗೆ ಗಂಡು ಹೆಣ್ಣಿಗೆ 50,000 ರೂಪಾಯಿ ಇವತ್ತು ಸರಳ ವಿವಾಹಕ್ಕೆ ಯಾವುದೇ ರೀತಿಯ ದಳ್ಳಾಳಿ ಇಲ್ಲ, ಕಮಿಷನ್ ಇಲ್ಲ, ಮಧ್ಯವರ್ತಿಗಳಿಲ್ಲದೇನೆ ಅವ್ರಿಗೆ 50,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಶಾದಿ ಭಾಗ್ಯ ಅನ್ನುವಂಥ ಒಂದು ಸರಳ ವಿವಾಹ ಅಂತ ಕಾರ್ಯಕ್ರಮವನ್ನು ಬಡವರಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಇವತ್ತು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ನಂತರ ಅನೇಕ ಬಡವರ ಮಕ್ಕಳು ಈ ಒಂದು ವಿವಾಹದಲ್ಲಿ ಭಾಗಿಯಾಗಬೇಕು, ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆಲ್ಲರೂ ಕೂಡ ಒಂದು ಅನುಕೂಲ ಆಗಬೇಕು ಅಂಥೇಳಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಸರ್ಕಾರ ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ಬಡವರನ್ನು ನಾನು ಕಂಡಿದ್ದೀನಿ ರಾಮನಗರದಲ್ಲಿ. ಅವರೆಲ್ಲರೂ ಕೂಡ ಈ ಥರ ಪ್ರಯೋಜನವನ್ನು ಪಡಿಬೇಕು, ಈ ಒಂದು ಸರ್ಕಾರ ಕೊಟ್ಟಿರುವಂಥ ಪ್ರಯೋಜನವನ್ನು ಅವರೆಲ್ಲರೂ ಕೂಡ ಪಡೀಲಿ ಅಂಥೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಇವತ್ತು, ನಮ್ಮ ಸರ್ಕಾರ ಇವತ್ತು 50,000 ರೂಪಾಯಿ ಒಂದು ಜೋಡಿಗೆ ಗಂಡು ಹೆಣ್ಣಿಗೆ 50,000 ರೂಪಾಯಿ ಇವತ್ತು ಸರಳ ವಿವಾಹಕ್ಕೆ ಯಾವುದೇ ರೀತಿಯ ದಳ್ಳಾಳಿ ಇಲ್ಲ, ಕಮಿಷನ್ ಇಲ್ಲ, ಮಧ್ಯವರ್ತಿಗಳಿಲ್ಲದೇನೆ ಅವ್ರಿಗೆ 50,000 ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಕೊಡ್ತಾ ಇದ್ದಾರೆ. ಸೊ ಅದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲ ಮುಖಂಡಗಳು, ನನ್ನ ಸಮುದಾಯದ ಎಲ್ಲ ಮುಖಂಡಗಳು, ನಮ್ಮ ಕೌನ್ಸಿಲರ್ಗಳ ಹಾದಿಯಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ, ನಮ್ಮ ರಾಜಣ್ಣವ್ರ ಹಾದಿಯಾಗಿ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹಾದಿಯಾಗಿ ನಮ್ಮ ಎಲ್ಲ ಕೌನ್ಸಿಲರ್ಗಳು, ಸಮುದಾಯದ ಎಲ್ಲ ಮುಖಂಡಗಳು ಸೇರಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಅನುಕೂಲ ಮಾಡಬೇಕು, ಅವರಿಗೆ ಮದುವೆಗೆ ಬೇಕಾದಂಥ ಒಂದಷ್ಟು ಸವಲತ್ತನ್ನು ಮಾಡಬೇಕಂಥೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಒಂದು 15ರಿಂದ 20,000 ಜನಕ್ಕೆ ನಾವು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ನಾನೊಬ್ಬ ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ಸಮುದಾಯದ ಮುಖಂಡರೆಲ್ಲ ಸೇರಿ ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಮದುವೆಗೆ ಬೇಕಾದಂಥ ಕೆಲವು ಸಾಮಗ್ರಿಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದು ಮಂಚ, ಒಂದು ಬೀರು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಹಾಸಿಗೆ, ರಗ್ಗು, ಮ್ಯಾಟ್ರಿಸ್, ಮತ್ತು ಅವರಿಗೆ ಪಾತ್ರೆ ಸಾಮಾನುಗಳು, ಮತ್ತು ಅವರಿಗೆಲ್ಲ ಕಾಲಿಗೆ ಚೈನು, ಮತ್ತು ಹುಡುಗನಿಗೆ ವಾಚ್ ಕೊಡುವಂಥದ್ದು, ಹೆಣ್ಮಗುಗೆ 4 ಜೊತೆ ಬಟ್ಟೆ, ಗಂಡು ಮಗುಗೆ 3 ಜೊತೆ ಬಟ್ಟೆ, ಅವ್ರಿಗೆ ಬೇಕಾದಂಥ ಕಾಲುಂಗುರ, ಕಾಲು ಚೈನು, ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಮಾಡಬೇಕು. ಅವರು ಕೂಡ ನಮ್ಮಂಗೆ ಒಂದು ರೀತಿಯಲ್ಲಿ ಸಂತೋಷವಾಗಿ ಇರಬೇಕು ಅಂಥೇಳಿ, ಬಡತನ, ನಾವು ಬಡವರು ಅನ್ನುವಂಥ ಭಾವನೆ ಅವ್ರು ಮೂಡಬೇಡ್ದು, ನಾವು ಅವರೆಲ್ಲರೂ ಕೂಡ ಸಮಾನರು ಅಂಥೇಳಿ ಒಂದು ಭಾವನೆ ಬರಲಿ ಅಂಥೇಳಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮೊನ್ನೆ ಥರ ತಮಗೆಲ್ಲ ಗೊತ್ತಿದೆ, ರಾಮೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಎಲ್ಲ ವರ್ಗದ ಜನರು, ಮುಸಲ್ಮಾನರ ಹಾದಿಯಾಗಿ ಎಲ್ಲ ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ಬೇರೆ ವರ್ಗದವರು ಇರ್ಬೋದು, ಜಾತಿ ಪಕ್ಷ ಭೇದ ಎಲ್ಲವೂ ಕೂಡ ಮರೆತು ನಾವೆಲ್ಲರೂ ಕೂಡ ಒಂದೇ ಅಂಥೇಳಿ ನಾವೆಲ್ಲರೂ ಕೂಡ ರಾಮೋತ್ಸವವನ್ನು ರಾಮತಾರಕ ಯಜ್ಞ ಮುಖಾಂತರವಾಗಿ ಭಾಳ ಅದ್ಧೂರಿಯಾಗಿ ರಾಮನಗರದಲ್ಲಿ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದು. ಅದರ ಹಿಂದೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿರುವಂಥದ್ದು, ಅದರ ಜಯಂತಿ ಕೆಂಪೇಗೌಡ ಜಯಂತಿ ಮಾಡಿರುವಂಥದ್ದು, ಅದರ ಹಿಂದೆ ಮಹಿಳಾ ದಿನಾಚರಣೆ ಮಾಡಿರುವಂಥದ್ದು, ಯೂತ್ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಇವೆಲ್ಲವೂ ಕೂಡ ನಾವು ಎಲ್ಲರನ್ನ ಒಗ್ಗೂಡಿಸಿ ಹಿಂದಿನ ಒಂದು ಇತಿಹಾಸ ಉಳ್ಳಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಇವತ್ತು ರಾಮನಗರ ದಕ್ಷಿಣ ಜಿಲ್ಲೆ ನಾವೆಲ್ಲರೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ರಾಮನಗರ ಕ್ಷೇತ್ರದಲ್ಲಿ ನಾನು ಎಲ್ಲ ರೀತಿಯ ಜನರಿಗೆ ಯಾವುದೇ ರೀತಿಯಾದಂಥ ಒಂದು ಪಕ್ಷ ಭೇದ ಮತ್ತೊಂದು ಭಾವನೆ ಇಲ್ಲದೆ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ನಾಳೆ ಸಂಜೆ 5 ಗಂಟೆಗೆ ನಾವು ಈ ಸರಳ ವಿವಾಹವನ್ನು ಮಾನ್ಯ ಮುಖ್ಯಮಂತ್ರಿಯವರು ಏನೋ ಬಡ್ಜೆಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಯವರು ಮತ್ತು ಸ್ಪೀಕರ್ ಖಾದರ್ ಸಾಹೇಬರು, UT ಖಾದರ್ ಸಾಹೇಬರು ಸ್ಪೀಕರ್ ಬರ್ತಾಯಿದ್ದಾರೆ, ಜಮೀರ್ ಸಾಹೇಬರು ಬರ್ತಾಯಿದ್ದಾರೆ, ರಹೀಮ್ ಸಾಹೇಬರು ಬರ್ತಾಯಿದ್ದಾರೆ, ಅಲ್ಪಸಂಖ್ಯಾತರ ನಮ್ಮ ಶಾಸಕರಾದಂಥ ರಿಜ್ವಾನ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ತನ್ವೀರ್ ಸೇಠಿ ಇರ್ಬೋದು, ಅವರೆಲ್ಲರೂ ಕೂಡ ಬರ್ತಾಯಿದ್ದಾರೆ. ಸಾಕಷ್ಟು ಜನ ಅಧಿಕಾರಿಗಳು, ಯಾಕಂದರೆ ಇದು ಸರ್ಕಾರಿ ಕಾರ್ಯಕ್ರಮ, ಇದು ಮದುವೆ
ಸರ್ಕಾರಿ ಕಾರ್ಯಕ್ರಮ ಇದು, ನಾವೆಲ್ಲರೂ ನಿಂತು ಮಾಡ್ತಾಯಿದ್ದೀವಿ. ನಾನು, ನಮ್ಮ ಕೌನ್ಸಿಲರ್ಗಳು, ನಮ್ಮ ಸಮುದಾಯದ ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ. ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬರ್ತಾಯಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರ್ತಾಯಿದ್ದಾರೆ, CEO ಬರ್ತಾಯಿದ್ದಾರೆ. ಎಲ್ಲ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಇರುವಂಥ ಎಲ್ಲ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇರ್ಬೋದು, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಸೆರಿಕಲ್ಚರ್ ಎಲ್ಲ ಇಲಾಖೆಗಳಿಗೂ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನನ ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಒಳಗೊಂಡಂತೆ ನಾವು ಈ ಕಾರ್ಯಕ್ರಮ ಸುಮಾರು ಈಗಾಗಲೇ 110 ಮದುವೆಗಳು, ಇನ್ನೊಂದು 35 ಜಾಸ್ತಿ ಆಗಿದೆ. ಸಾಯಂಕಾಲ ಇನ್ನೂ ಸಾಕಷ್ಟು ಜನ ಅವರೆಲ್ಲರೂ ಕೂಡ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಇದನ್ನೆಲ್ಲನೂ ಸೌಲಭ್ಯ ನಮಗೆ ಗೊತ್ತಿರಲಿಲ್ಲ ಅಂಥೇಳಿ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನಾವು ಕೂಡ ನಮ್ಮ ಜೊತೆಲಿ ಕೈ ಜೋಡಿಸ್ತೀವಿ, ನಮ್ಮ ಮಕ್ಕಳಿಗೂ ಈ ಭಾಗ್ಯ ಸಿಕ್ಕಲಿ ಅಂಥೇಳಿ ಅದಕ್ಕೂ ಕೂಡ ಇನ್ನೂ ಜನ ಬರ್ತಾಯಿದ್ದಾರೆ. 110 ಆಗಿತ್ತು, ಈಗ ಇನ್ನೊಂದು 35-40 ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನೋಡೋಣ ಎಷ್ಟು, ಅದು ಎಲ್ಲದಕ್ಕೂ ಕೂಡ ಸರ್ಕಾರ ಸಹಮತ ಕೊಟ್ಟಿದೆ. ಎಲ್ರಿಗೂ ಕೂಡ ನಮ್ಮಲ್ಲಿ ಹಣ ಇದೆ. 50,000 ರೂಪಾಯಿ DBTಯನ್ನು ನಾವು ನೇರವಾಗಿ ಅವರ ಅಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ವಯಸ್ಸಿರ್ಬೋದು, ಅವ್ರು ಯಾವ ಇಲ್ಲಿ ಸ್ಥಳೀಕರ ಇಲ್ವಾ, ಅವ್ರಿಗೆ ದಾಖಲಾತಿಗಳು ಇದೆಯಾ ಅಂಥೇಳಿ ಕೂಲಂಕುಷವಾಗಿ ಎಲ್ಲ ರೀತಿಯಾದಂಥ ದಾಖಲಾತಿಗಳನ್ನು ಅವ್ರು ಒದಗಿಸೋಕ್ಕೆ ತಹಸೀಲ್ದಾರ್ ಆದಿಯಾಗಿ, ಅಲ್ಪಸಂಖ್ಯಾತರ ಆದಿಯಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಏನೆಲ್ಲ ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎಲ್ರಿಗೂ ಒಳಗೊಂಡಂಥ ಒಂದು ಟೀಮು ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಡಾಕ್ಯುಮೆಂಟೇಷನ್ನ ವೆರಿಫಿಕೇಷನ್ ಮಾಡಿ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಹಗಲು ಬೆಳಗ್ಗೆ ಅವರೆಲ್ಲರೂ ಕೂಡ ದುಡಿತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಆಗಬೇಕು. ಇಂಥ ಕಾರ್ಯಕ್ರಮ ಮತ್ತೆ ನಾವು ಪ್ರತಿ 1-2 ವರ್ಷಕ್ಕೊಂದು ಸಲನೋ 1 ವರ್ಷಕ್ಕೊಂದು ಸಲನೋ ರಾಮೋತ್ಸವ, ಈಗ ನಾವು 27-28ರಲ್ಲಿ ಮತ್ತೆ ನಾವು ಎಲ್ಲರೂ ಕೂಡ ಮಾಡ್ತೀವಿ ಅಂಥೇಳಿ ಈಗಾಗಲೇ ನಮ್ಮ ನಾಯಕರಾದಂಥ DK ಸುರೇಶ್ರವರು ಮತ್ತೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇದು ಸರಳ ವಿವಾಹ ಮತ್ತೆ ಇನ್ನೂ ಒಂದು ಸಲ ಎಲ್ರಿಗೂ ಕೂಡ ಮಾಹಿತಿ ಕೊಟ್ಟು ಇನ್ನೂ ಅದ್ಧೂರಿಯಾಗಿ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಬೇಕು.